Let's go. ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಸರಸು. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆನೇ ಇವತ್ತು ಪೂಜೆ ಇರೋದ್ರಿಂದ, ಶನಿವಾರ ಆಗಿದ್ದರಿಂದ ಬೆಳಗ್ಗೆನೇ ಬಾಗಿಲಿಗೆ ರಂಗೋಲಿನೆಲ್ಲ ಹಾಕಿದೆ. ಅಷ್ಟರೊಳಗೆ ನಮ್ಮ ಮನೆಯವರು ಹೋಗಿ ಮೇಕೆ ಮರಿಗೆ ಮೇವನ್ನೆಲ್ಲ ತೊಗೊಂಬಂದ್ಬಿಟ್ಟು ಪೂಜೆನೆಲ್ಲ ಮುಗಿಸ್ಕೊಂಡು ಹೊರಟರು. ಇದ್ರ ತುಂಬ ಹೂ ಮುಡಿಸಿದ್ರು. ನಮ್ಮ ಮನೆ ಕರಿಯೋ ಹೋಗ್ಬಿಟ್ಟು ಎಲ್ಲ ತಿಂದಾಕಿದ್ದಾನೆ ಮೇಕೆ ಮರಿ. ಅದಾದಮೇಲೆ ಅಲ್ಲಿಂದ ನೀರು ಬಿಟ್ಟರು ಅಂತೇಳಿ ನೀರನ್ನೆಲ್ಲ ಹಿಡಿಯೋಕ್ಕೆ ಅಂತ ಹೇಳಿ ಪೈಪ್ ಹಾಕ್ಕೊಂಡೆ. ಏಕೆಂದರೆ ನೀರು ಆಫ್ ಆಗಿಬಿಡ್ತವೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಆಫ್ ಆಗೋದು, ಸ್ವಲ್ಪ ಹೊತ್ತು ಬರೋದು, ಹಂಗೆ ಮಾಡ್ತಿದ್ವಾ. ಅಷ್ಟರೊಳಗೆ ನೀರು ಬರ್ತಿರ್ಲಿ ಅಂತ ಹೇಳಿ ಬಟ್ಟೆನೆಲ್ಲ ನೆನೆಹಾಕ್ಬಿಟ್ಟು ಒಂದೆರಡು ಪಾತ್ರೆ ಇದ್ದು ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ಇದು ಮಾಡಿದೆ. ಅವನ್ನೆಲ್ಲ ಇದು ಮಾಡೋಷ್ಟು ಪಾತ್ರೆ ಎಲ್ಲ ತೊಳೆದಿತ್ತು. ಆಮೇಲೆ ಅಡುಗೆ ಮಾಡಿಬಿಡೋಣ ಸಾಂಬಾರಿಗೆ ಅಂತೇಳ್ಬಿಟ್ಟು ಬೇಗ ನನ್ನ ಮಗಳು ಬರ್ತಾಳೆ ಅಂತೇಳಿ ಮಾಡ್ಕೊತಿದ್ದೆ. ಸಾಂಬಾರು ಮೊಳಕೆ ಕಾಳು ಸಾರು ಮಾಡೋಣ ಅಂತೇಳಿ ಒಂದು ಸೈಡು ಒಗ್ಗರಣೆಗೆ ಹಾಕೊಂಡೆ. ಟೊಮೊಟೊ ಹಾಕಬೇಕು ಒಗ್ಗರಣೆಗೆ, ಸಿಕ್ಕಾಪಟ್ಟೆ ಟೇಸ್ಟ್ ಬರುತ್ತೆ ಅದಕ್ಕೆ. ಆಮೇಲೆ ಟೊಮೊಟೊ, ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಖಾರ ಪುಡಿ, ಸಾಂಬಾರು ಪುಡಿ ಹಾಕಿ ಅದನ್ನೆಲ್ಲ ನುಣ್ಣಗೆ ರುಬ್ಕೋಬೇಕು. ಅಂದರೆ ಸಣ್ಣಕ್ಕೆ ರುಬ್ಕೋಬೇಕು ತೆಳ್ಳಗೆ. ಅದನ್ನೆಲ್ಲ ರುಬ್ಬಿದ್ದಾದಮೇಲೆ ನಾನು ಕಾಯಿ ಮಾಡ್ತಿದ್ದೆ. ಆಮೇಲೆ ಕಾಯಿ ಹಾಕಿ ರುಬ್ಬಿದ್ದು ಅದನ್ನೆಲ್ಲ ನೋಡಿ ಹಿಂಗೆ ನುಣ್ಣಗೆ ರುಬ್ಕೊಂಬಿಟ್ಟು ಆಲೂಗಡ್ಡೆ ಹಾಕ್ಬಿಟ್ಟು ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಅದು ಆಲ್ರೆಡಿ ಬೆಂದಿತ್ತು. ಅದು ಬೆಂದಿದ್ದಾದಮೇಲೆ ಖಾರ ರುಬ್ಬಿರೋದು ಏನು ಮಸಾಲೆ ಐತೆ ಅದನ್ನು ಹಾಕಿ ಫುಲ್ಲು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಎಣ್ಣೆ ಬಿಡೋ ಥರ ಆಗಬೇಕು. ಎಣ್ಣೆ ಬಿಟ್ರೇ ಚೆನ್ನಾಗಿರುತ್ತೆ ಸಾಂಬಾರು. ಆವಾಗ ನೋಡಿರಿ ಆಲ್ರೆಡಿ ಎಣ್ಣೆ ಬಿಡ್ತಾಯಿತ್ತು ಕುದೀತಾ. ಅಷ್ಟರೊಳಗೆ ಮೊಳಕೆ ಕಾಳನ್ನೆಲ್ಲ ತೊಗೊಂಬಂದು ತೊಳೆದ್ಬಿಟ್ಟು ಮೊಳಕೆ ಕಾಳೆಲ್ಲ ಹಾಕ್ತೆ. ಏಕೆಂದರೆ ಮೊಳಕೆ ಕಾಳು ಬೇಗ ಬೇಯುತ್ತೆ, ಆಲೂಗಡ್ಡೆ ಬೇಗ ಬೇಯಲ್ಲ ಅಂತೇಳ್ಬಿಟ್ಟು ಒಗ್ಗರಣೆಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋದು. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಹಾಕಿ ಕುದಿಸ್ಕೊಳ್ಳೋದಷ್ಟೇ. ಅದನ್ನೆಲ್ಲ ಕುದಿಸ್ಕೊಬಿಟ್ಟು ಬೇಗನೆ ಬಟ್ಟೆನೆಲ್ಲ ತೊಳೆದ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ನನ್ನ ಮಗಳು ಕರ್ಕೊಬರೋಣ ಅಂತ ಹೇಳಿ ಹೊರಟೆ. ಅಷ್ಟು ಬಿಸಿಲಿತ್ತು. ಬೆಳಗ್ಗೆನೇ ಇಡ್ಲಿ ಮತ್ತು ಟೊಮೊಟೊ ಗೊಜ್ಜು ಮಾಡಿದ್ದೆ, ಏಕೆಂದರೆ ಅವಳಿಗೆ ದೋಸೆ ಬೇಕಲ್ವ ಅದಕ್ಕೆ. ಆಮೇಲೆ ನಾನು ಬೇಗ ಸಾಂಬಾರು ಮಾಡಿಬಿಟ್ಟು ನಾನು ಗೊಜ್ಜು ಜೊತೆನೇ ಇಡ್ಲಿನೂ ಮತ್ತು ಸಾಂಬಾರು ಜೊತೆನೂ ಇಡ್ಲಿ ತಿಂದ್ಬಿಟ್ಟು ಕೂತಿದ್ದೀನಿ. ನೋಡಿದ್ರೆ ನನ್ನ ತಂಗಿ ಬಂದಿದ್ದಾಳೆ. ಅವಳು ಬಂದಲ್ಲ ಅಂತೇಳ್ಬಿಟ್ಟು ನನ್ನ ಮಗಳು ಕೈಗೆ ಮೆಹಂದಿ ಹಾಕೊಂಡು ಆಟಾಡ್ತಿದ್ಲು. ಅದನ್ನೆಲ್ಲ ತೊಳ್ಕೊಬಿಟ್ಟು ಓಡೋಗ್ಬಿಟ್ಲು. ಯಾಕೆಂದರೆ ಅವಳು ಊರಿಗೆ ಕರ್ಕೊಂಡು ಹೋಗ್ತಾಳೆ ಅಂತೇಳಿ. ಅವಳು ಬಂದು ಸುಮ್ಮನೆ ತಮಾಷೆಗೆ ನೀನು ಬೇಡ ಅಂತ ಹೇಳ್ತಿದ್ಲ. ಅವಳು ಅದಕ್ಕೆ ಇಲ್ಲ ನಾನು ಬರ್ತೀನಿ ಬಾ ಅಂತೇಳಿ ಹಠ ಮಾಡ್ತಾ ಇಲ್ಲಿ ಹೋಗೋಣ ಅಂತೇಳಿ. ಆದರೆ ಅವಳ ಜೊತೆನೇ ನಾನು ಅರಸೀಕೆರೆಗೆ ಬಂದು ನನಗೆ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಅಲ್ಲಿಂದ ನನ್ನ ಮಗಳು ನಮ್ಮಮ್ಮ ನಮ್ಮ ಅಪ್ಪಾಜಿನೂ ಅರಸೀಕೆರೆಲ್ಲ ಇದ್ರಲ್ಲ, ಅವ್ರ ಜೊತೆನೇ ಅವಳು ಊರ ಕಡೆ ಹೊರಟರು. ನಾನು ಅಲ್ಲಿಂದ ಸೀದಾ ಮನೆಗೆ ಬಂದುಬಿಟ್ಟು ರೈಸ್ ಮಾಡ್ಕೊಂಡು ಸಾಂಬಾರು ಇತ್ತೆಲ್ಲ ಊಟ ಮಾಡಿದೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಜೈ ಆಂಜನೇಯ. ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ರು.